ಮಕ್ಕಳ ಮಧ್ಯದಲ್ಲಿ ಡಿಫ್ರೆನ್ಸ್ ಯಾಕೆ ಅಂತ ಬೊಮ್ಮಾಯಿ CM ಆಗಿದ್ದಾಗ ಹಿಜಾಬ್ನ ಬ್ಯಾನ್ ಮಾಡಿದ್ರು. ಇವಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಪರವಾಗಿಲ್ಲ, ಹಿಜಾಬ್ ಹಾಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಬ್ಯಾನ್ನ ಕ್ಯಾನ್ಸಲ್ ಮಾಡೈತೆ. ಎಲ್ಲರ ಥರ ಇರೋಣ ಅಂದರೆ ಇವ್ರು ಬಿಡೋದೇ ಇಲ್ವಲ್ಲ ಅಂತ ಇವಾಗ ಅದೆಷ್ಟು ಮುಸಲ್ಮಾನ್ ಹೆಣ್ಣು ಮಕ್ಕಳು ಬೇಜಾರು ಮಾಡ್ಕೊಂಡವೋ ಏನು. ಜನಗಳಿಗೆ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಹಾಕೊಂಡ್ರಿ ಇವರು. ಎಲ್ಲ ಆರಾಮಾಗಿತ್ತಪ್ಪ. ಇವಾಗ ನೋಡಿ, ಹಿಂದೂ ಸ್ಟೂಡೆಂಟ್ಸ್ಗಳೆಲ್ಲ KC ಶಾಲಾ ಹಾಕೊಂಡು ಹೋಗಿ ಅಂತ ನಮ್ಮ ಪ್ರಮೋದ್ ಮುತಾಲಿಕರು ಕರೆ ಕೊಟ್ಟವ್ರೆ. ಆದರೆ ಅದಕ್ಕೆಲ್ಲ ಅವಕಾಶ ಇಲ್ವಂತೆ. ಮಖ ಕಾಣೋ ಥರ ಹಿಜಾಬು, ಪೇಟ, ಶಿವದಾರ, ರುದ್ರಾಕ್ಷಿ ಇಷ್ಟಕ್ಕೆ ಮಾತ್ರ ಪರ್ಮಿಷನ್. ಇವಾಗ ಮತ್ತೆ ಹತ್ಕೊಳ್ಳುತ್ತೆ ನೋಡಿ. ಅವಾಗ ಉಡುಪಿ ಗೌರ್ಮೆಂಟ್ ಕಾಲೇಜು ಶುರುವಾಗಿದ್ದ ಇಶ್ಯೂ ದೊಡ್ಡ ರಾದ್ದ ಅಂತ ಆಗಿ ಗೊಬ್ಬೆದ್ದೋಗಿತ್ತು. ಅವಾಗಿದ್ದ BJP ಗೌರ್ಮೆಂಟು ಹಿಜಾಬ್ ಬ್ಯಾನ್ ಮಾಡಿ ಸುಮ್ಮನಾಗಿತ್ತು. ಆಮೇಲೆ ಎಲೆಕ್ಷನ್ ಬಂತಲ್ಲ, ಅವಾಗ ನಾವು ಅಧಿಕಾರಕ್ಕೆ ಬಂದರೆ ಈ ಬ್ಯಾನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಈ ಕಾಂಗ್ರೆಸ್ನವರು ಪ್ರಣಾಳಿಕೆನ ಕೇಳ್ಬಿಟ್ರು. ಗೌರ್ಮೆಂಟ್ ಬಂದ ಮೇಲೆ ಇದನ್ನೆಲ್ಲ ಏನೂ ಮಾಡಲಿಲ್ಲ. ಅವರಿಗೆ ಅವ್ರದ್ದೇ ತಲೆನೋವುಗಳಿದ್ದು, ಹೆಂಗಸರಿಗೆ 2000 ಬಸ್ ಫ್ರೀ, ಅದು ಇದು ಅಂತ ಎಲ್ಲ ಮಾಡ್ತು. 3 ವರ್ಷ ಕಳೆದು ಇವಾಗ ಯಾಕೆ ಇದನ್ನೆಲ್ಲ ಮತ್ತೆ ಶುರುವರ್ಸ್ಕೊಂಡವ್ರಪ್ಪ ಅಂದರೆ, ಮೊನ್ನೆ ದಾವಣಗೆರೆ ಎಲೆಕ್ಷನಲ್ಲಿ ಸಾಬ್ರಿಗೆ ಟಿಕೆಟ್ ಕೊಡ್ದಂಗೆ ಸಮರ್ಥಕ್ಕೆ ಟಿಕೆಟ್ ಕೊಟ್ಟರು ಅಂತ ಬೇಜಾರು ಮಾಡಿಕೊಂಡು ಉಲೇಮಾಗಳೆಲ್ಲ ತಿರುಗಿದ್ರು ನೋಡಿ. ಕಾಂಗ್ರೆಸ್ಸು ನಮ್ಮನ್ನು ಬರೀ ಯೂಸ್ ಮಾಡ್ಕೊಂತ ಐತೆ, ಇವ್ರು ನಮ್ಮನ್ನು ಬರೀ ಓಟ್ ಹಾಕೋದಕ್ಕೆ ಇಟ್ಕೊಂಡವ್ರೆ. ನಮಗೆ ಅಂತ ಏನು ಮಾಡೋರು ಇವರು? ಗೋ ಹತ್ಯೆ ನಿಷೇಧ ಕ್ಯಾನ್ಸಲ್ ಮಾಡ್ತೀವಿ ಅಂದರು, ಮಾಡಿದ್ರ. ಮತಾಂತರ ನಿಷೇಧ ಕಾಯ್ದೆನ ರದ್ದು ಮಾಡ್ತೀವಿ ಅಂದಿದ್ರು. ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಬಾರ್ದು ಅಂತ ಅಂಬೇಡ್ಕರ್ರೇ ಹೇಳೋರು ಅಂತ ಹೇಳ್ಬಿಟ್ಟು BJPಯವರು ಮುಸ್ಲಿಮರಿಗಿದ್ದ ಮೀಸಲಾತಿನ ಕಿತ್ತಾಕೋದ್ರಲ್ಲ, ಅದನ್ನ ಮತ್ತೆ ಕೊಡ್ತೀವಿ ಅಂದಿದ್ರು. ಹಿಜಾಬ್ ಬ್ಯಾನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂದಿದ್ರು. ನಮ್ಮ ಸಮುದಾಯಕ್ಕೆ ಏನು ಮಾಡೋರು ಇವರು? ನಮ್ಮ ಸಮುದಾಯಕ್ಕೆ ಏನೇನೋ ಅನುದಾನ ಕೊಡ್ತೀವಿ ಅಂತ ದೊಡ್ಡ ಲಿಸ್ಟೇ ಕೊಟ್ಟಿದ್ರು. ಯಾವ್ದು ಮಾಡೋರು ಇವರು? ಇಂಥ ಕಾಂಗ್ರೆಸ್ಸಿನ ಬದಲಿಗೆ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆನ ಮಾಡ್ಕೋಬೇಕು. ನಾವು ನಮ್ಮ ತಾಕತ್ತೇನು ಅಂತ ಇವ್ರಿಗೆ ತೋರಿಸ್ಬೇಕು ಅಂತ ಎಲ್ಲಿಂದಲೋ ಬಂದು ನಿಂತಿದ್ದ SDPI ಕ್ಯಾಂಡಿಡೇಟ್ಗೆ ಮುಸ್ಲಿಮರೆಲ್ಲ ಸೇರ್ಕೊಂಡು 19,000 ಓಟ್ ಹಾಕ್ಕೊಟ್ರು. ಕಾಂಗ್ರೆಸ್ನವ್ರಿಗೆ ಗಾಬರಿ. ಮುಸ್ಲಿಮರು ಕೈ ಬಿಟ್ರೆ ಕಾಂಗ್ರೆಸ್ ಉಳಿಯುತ್ತಾ? ಅಲ್ಲಿ ಹೆಂಗೋ ಸರ್ಕಸ್ ಮಾಡಿ ದಾವಣಗೆರೆಯಲ್ಲಿ ಸಮರ್ಥ ಅನ್ನೋ ಹುಡುಗನ್ನ ಗೆಲ್ಲಿಸ್ಕೊಳ್ಬಾರ್ದು. ಎಲೆಕ್ಷನ್ ಮುಗಿದು ಎಲ್ಲ ತಣ್ಣಗಾದ್ರು ಈ ಉಲೇಮಗಳು ಮಾತ್ರ ಸುಮ್ಮನಾಗ್ಲಿಲ್ಲ. ಇವಾಗ ಸಾಬ್ರನ್ನೆಲ್ಲ ಸೇರಿಕೊಂಡು ಒಂದು ಸಮಾವೇಶ ಮಾಡಕ್ಕೆ ಹೊರಡ್ತಾರೆ. ಈ ಸಮಾವೇಶಕ್ಕೆ ಪೊಲಿಟಿಕಲ್ ಲೀಡರ್ಗಳಿಗೆ ನೋ ಎಂಟ್ರಿ, ಬರೀ ಸಮುದಾಯದ ಜನ, ಧಾರ್ಮಿಕ ಮುಖಂಡರು ಮಾತ್ರ. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅನ್ನೋ ಸ್ಲೋಗನ್. ಹಿಂಗಾಗ್ಬಿಟ್ರೆ ಕಾಂಗ್ರೆಸ್ ಹೆಂಗ್ ತಡ್ಕೊಳತ್ತೆ? ತಗೋ, ಈ ಸಮಾವೇಶ ಆಗೋ ಅಷ್ಟರಲ್ಲಿ ನಮ್ಮ ಬ್ರದರ್ಸ್ಗೆ, ನಮ್ಮ ಸಿದ್ದರಾಮಯ್ಯನ ಮುಂದಿನ ಜನ್ಮದ ಸಂಬಂಧಿಕರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹಿಂಗೆ ಒಂದೊಂದೇ ಮಾಡ್ತಿದ್ದಾರೆ. ಅದರ ಆರಂಭ ಈ ಹಿಜಾಬ್ ಬ್ಯಾನ್ನ ತೆಗೆದು ಆದೇಶ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ಲ ಸಮುದಾಯದ ಮಕ್ಕಳು ಒಂದೇ ತರ ಕಾಣಬಾರ್ದಲ್ವಾ, ವಿವಿಧತೆಯಲ್ಲಿ ಏಕತೆ ಕಾಣಿಸ್ಬೇಕು. ಒಂದು ಮಗು ತಲೆ ಮೇಲೆ ತೂತಿರೋ ಟೋಪಿ, ಇನ್ನೊಂದು ಮಗು ತಲೆ ಮೇಲೆ ಪೇಟ, ಇನ್ನೊಂದು ಮಗು ತಲೆ ಮೇಲೆ ಗಾಂಧಿ ಟೋಪಿ, ಈ ಜಾಬು, ಕೇಸರಿ ಶಾಲು, ಹಿಂಗೆ. ಇನ್ನೊಂದಷ್ಟು ದಿನ ಇದೇ ಸುದ್ದಿದು ಸೌಂಡು. ಕೆರೆದು ಗಾಯ ಮಾಡ್ಬಿಟ್ರೆ ಆಯಿತು. ಜನ ನಿಮ್ದೇ ಇರಬಾರ್ದು ಕಣ್ರಿ. ಯಾವ್ದಾದ್ರು ವಿಚಾರ ತಲೆ ಕಟ್ಸ್ಕೋಬೇಕು, ಒಟ್ಟಿನಲ್ಲಿ ಆಕ್ಟಿವ್ ಆಗಿರ್ಬೇಕಷ್ಟೇ.